ಈಗ ನೆಕ್ಸ್ಟ್ ಕ್ಷೇತ್ರ, ಇದು ಒಂದು ರೀತಿ ಕಡುಬಡವರೇ ಹೆಚ್ಚಾಗಿ ವಾಸಿಸುವಂತಹ ಕ್ಷೇತ್ರ. ದೀಪದ ಕೆಳಗೆ ಕತ್ತಲು ಎನ್ನುವಂತೆ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿ ಇದ್ದರೂ ಕೂಡ ಅಭಿವೃದ್ಧಿ ಅನ್ನೋದು ಮರೀಚಿಕೆ. ಅನ್ಪ್ಲಾನ್ಡ್ ಒಂದೂ ಕೂಡ ಯೋಜನಾಬದ್ಧವಾಗಿ ಅಲ್ಲಿ ಪ್ರದೇಶ ಇಲ್ಲ. 65% ಬರೀ ಸ್ಲಮ್ ಇರುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಅದೊಂದು ರಾತ್ರಿ ನಡೆದಂತಹ ನಿಗೂಢವಾದಂತಹ ಗಲಭೆ ಇಡೀ ಕ್ಷೇತ್ರದ ಚಿತ್ರಣವನ್ನೇ ಬದಲಾಯಿಸಿ ಬಿಡ್ತು. ಹಲವಾರು ರಾಜಕಾರಣಿಗಳ ಭವಿಷ್ಯವನ್ನೇ ಮಖಾಡೆ ಮಲಗಿಸಿಬಿಡ್ತು. ಸೊ ಹಾಗಾದರೆ ಯಾವುದಿದು ಕ್ಷೇತ್ರ? ಎಲ್ಲ ಕ್ಷೇತ್ರಗಳ ಬಗ್ಗೆ ಇಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಮಾತಾಡಿ ಈ ಕ್ಷೇತ್ರದ ಬಗ್ಗೆ ಹಿಂಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಬೆಂಗಳೂರಿನಲ್ಲಿರುವಂತಹ ಆ ಕ್ಷೇತ್ರ ಯಾವುದು? ಎಸ್, ಆ ಕ್ಷೇತ್ರದಲ್ಲಿ ಗುಜರಿ ಅಂಗಡಿಗಳು ಜಾಸ್ತಿ, ಮಾಂಸದ ಅಂಗಡಿಗಳು ಜಾಸ್ತಿ, ಚರ್ಮೋದ್ಯಮ ಜಾಸ್ತಿ. ಇನ್ನೂ ಮುಂದುವರೆದು ಒಂದು ಕ್ಲೂ ಕೊಡಬೇಕು ಅಂದರೆ ಈ ಕ್ಷೇತ್ರದಲ್ಲಿದೆ ಟ್ಯಾನರಿ ರೋಡ್, ಈ ಕ್ಷೇತ್ರದಲ್ಲಿದೆ DJ ಹಳ್ಳಿ, ಈ ಕ್ಷೇತ್ರದಲ್ಲಿದೆ KJ ಹಳ್ಳಿ, ಈ ಕ್ಷೇತ್ರದಲ್ಲಿದೆ ಕಾವಲ್ ಬೈರ್ಸಂದ್ರ. ಅದೇ ಅಂದು ನಡೆದಂತಹ ಗಲಭೆಯಿಂದ ಫೇಮಸ್ ಆದಂತಹ ಕ್ಷೇತ್ರ ಪುಲಕೇಶಿ ವಿಧಾನಸಭಾ ಕ್ಷೇತ್ರ. ಸೊ ಪುಲಕೇಶಿ ವಿಧಾನಸಭಾ ಕ್ಷೇತ್ರದ 2023ರ ಚುನಾವಣಾ ಫಲಿತಾಂಶ ಹೇಗಿತ್ತು ಬನ್ನಿ ನೋಡೋಣ. ಎಸ್ 23ರಲ್ಲಿ AC ಶ್ರೀನಿವಾಸ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು. 87,000 ಮತನ ಪಡ್ಕೊಂಡಿದ್ರು. ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ನ ಟಿಕೆಟ್ ಸಿಗ್ಲಿಲ್ಲ. ಸೊ ಕೊನೆ ಕ್ಷಣದಲ್ಲಿ BSP ಇಂದ ಸ್ಪರ್ಧೆ ಮಾಡಿದ್ರು. 25,000 ಮತವನ್ನ ಪಡ್ಕೊಂಡ್ರು. ಮುರಳಿ ಬಿಜೆಪಿ ಅಭ್ಯರ್ಥಿ 10,000 ಮತ. ಭಾಸ್ಕರ್ ಪ್ರಸಾದ್ SDPI ಇಂದ ಸ್ಪರ್ಧೆ ಮಾಡಿದ್ರು. 4,000 ಮತವನ್ನ ಪಡ್ಕೊಂಡಿದ್ರು. ಸೊ ನಿರೀಕ್ಷೆಯಂತೆ ಕಾಂಗ್ರೆಸ್ ಅಭ್ಯರ್ಥಿ AC ಶ್ರೀನಿವಾಸ್ 62,000 ಮತಗಳಿಂದ ಗೆದ್ದಿದ್ರು. AC ಶ್ರೀನಿವಾಸ್ ಪಾಪ ಮಹದೇವಪುರದಿಂದ 2 ಬಾರಿ ಸೋತಿದ್ರು ಅರವಿಂದ್ ಲಿಂಬಾವಳಿ ವಿರುದ್ಧ. ಆ ಕ್ಷೇತ್ರನ ಬಿಟ್ಟು ಯಾವುದೋ ಒಂದು ಮೀಸಲು ಕ್ಷೇತ್ರ ಬಂತಲ್ಲಪ್ಪ ಅಂತ ಪುಲಕೇಶಿ ನಗರ ಬಂದ ತಕ್ಷಣ ಒಪ್ಕೊಂಡ್ಬಿಟ್ರು. ಪಾಪ ದೇವನಹಳ್ಳಿಗೆ ಟಿಕೆಟ್ ಕೇಳ್ತಾ ಇದ್ರು. ದೇವನಹಳ್ಳಿಗೆ ಮುನಿಯಪ್ಪ ಬಂದಿದ್ರಿಂದ ಎಲ್ಲಿ ಹೋಗ್ಬೇಕು ಅಂತ ಕಾಯ್ತಾ ಇದ್ರು. ಪುಲಕೇಶಿ ನಗರಕ್ಕೆ ಬಂದ್ರು. ಅತ್ಯಂತ ಸುಲಭವಾಗಿ ಗೆದ್ದುಬಿಟ್ರು. AC ಶ್ರೀನಿವಾಸ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 87,000 ಮತವನ್ನ ಪಡ್ಕೊಂಡ್ರು. ಶ್ರೀನಿವಾಸ್ ಮೂರ್ತಿ ಮತ್ತು AC ಶ್ರೀನಿವಾಸ್ ಮೂರ್ತಿ ನಡುವೆ ಟಿಕೆಟ್ಗಾಗಿ ಸಿಕ್ಕಾಪಟ್ಟೆ ದೊಡ್ಡ ಫೈಟ್ ನಡೆಯುತ್ತೆ. ಸೊ ಬಿಕಾಸ್ ಆಫ್ DJ ಹಳ್ಳಿ KJ ಹಳ್ಳಿ ವಿವಾದ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡುತ್ತೆ. ಅದಾದ್ಮೇಲೆ ಅವರು BSP ಇಂದ ಸ್ಪರ್ಧೆ ಮಾಡ್ತಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇದು ಏನು JDS ಇದ್ದುಕೊಂಡೇ ಅಡ್ಡ ಮತದಾನ ಮಾಡಿ ತದನಂತರ ಕಾಂಗ್ರೆಸ್ಗೆ ಬಂದವರು. ಅವರು ಜಮೀರ್ ಅಹಮದ್ ಖಾನ್, ಮಾಗಡಿ ಬಾಲಕೃಷ್ಣ ಇವ್ರ ಜೊತೆಗೆ ಒಂದು 7 ಜನ ಯಾರು ಬಂದ್ರು ಅದರಲ್ಲಿ ಅಖಂಡ ಶ್ರೀನಿವಾಸ ಒಬ್ರು. ಸೊ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಮೋಸ್ಟ್ಲಿ 2020 ಆಗಸ್ಟ್ 1 ಘಟನೆ ಆಗಿದ್ದು ಮೋಸ್ಟ್ಲಿ ಇರ್ಬೇಕು. 2020 ಆಗಸ್ಟ್ ಅಲ್ಲಿ ನಡೆದಂತಹ ಘಟನೆ ಅದು. ಆ ಘಟನೆಯ ನಂತರ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ವಿರುದ್ಧ ಬಹಳಷ್ಟು ವಾಗ್ದಾಳಿಗಳು ಎದುರಾಗ್ತವೆ. ಅದಾದ ಮೇಲೆ ಅವರು ರಾಜಕೀಯವಾಗಿ ಒಂಥರ ಅವರು ಸೋಲಿಲ್ಲದ ಸರ್ದಾರ ಅನ್ನೋ ತರದಲ್ಲಿ ಇದ್ದಂಥವ್ರು. ಆಮೇಲೆ ಯಾವುದೇ ಘಟನೆ ಆದ್ರೂ ಕೂಡ ಪಾಪ ಕ್ಷೇತ್ರದ ಜನರ ಜೊತೆಗೆ ನಿಂತ್ಕೊಂಡಂತವ್ರು. ಬಟ್ ಪರ್ಟಿಕ್ಯುಲರ್ DJ ಹಳ್ಳಿ KJ ಹಳ್ಳಿ ಆದ ಮೇಲೆ ಸ್ವತಃ ಕಾಂಗ್ರೆಸ್ ಹೌದು. ಸೊ ಕಾಂಗ್ರೆಸ್ ಪಾರ್ಟಿನೇ ಅವರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡ್ತು. ಸೊ DJ ಹಳ್ಳಿ KJ ಹಳ್ಳಿ ಕಾವಲ್ ಬೈರ್ಸಂದ್ರ ಗಲಭೆ ಪ್ರಕರಣಗಳಿಂದ ಕ್ಷೇತ್ರ ಕಳೆದುಕೊಂಡಿದ್ದಾರೆ ಅಖಂಡ ಶ್ರೀನಿವಾಸ ಮೂರ್ತಿ. ಹಾಗಂತ ಅವ್ರು ಸುಮ್ಮನೆ ಇದ್ದಾರಾ? ಏನು ಪ್ರಯತ್ನ ಮಾಡ್ತಾ ಇಲ್ವಾ? ಈಗ BSP ಇಂದ ಸ್ಪರ್ಧೆ ಮಾಡಿ 25,000 ವೋಟ್ ತಗೊಳ್ಳೋದು ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಅದು ಅವ್ರ ವೋಟ್ಸ್. ಅದಕ್ಕೆ ಮತ್ತೆ ಕಾಂಗ್ರೆಸ್ ಏನಾದ್ರೂ ಮುಂದಿನ ದಿನಗಳಲ್ಲಿ ಮನಸ್ಸು ಮಾಡುತ್ತಾ? ಐ ಡೋಂಟ್ ನೋ. ಇಸ್ ದೇರ್ ಎನಿ ಚಾನ್ಸಸ್? ಗೊತ್ತಿಲ್ಲ. ಶ್ರೀನಿವಾಸ್ ಅವ್ರನ್ನ ಯಾವ ತರ ಬಳಸ್ಕೊಳ್ತಾ ನೋಡ್ಬೇಕು. ಯಾಕಂದ್ರೆ ಶ್ರೀನಿವಾಸ್ ಅವರು 2 ಬಾರಿ ಸೋತವ್ರೆ ಮಹದೇವಪುರದಲ್ಲಿ. ಈ ಬಾರಿ ಎಲೆಕ್ಷನ್ಗೆ ಅವ್ರು ಕೇಳಿದ್ದು ದೇವನಹಳ್ಳಿಗೆ ಟಿಕೆಟ್ ಕೊಡಿ ಅಂತ. ಮುನಿಯಪ್ಪ ಎಂಟ್ರಿಯಿಂದಾಗಿ ಇವ್ರನ್ನ ಈ ಕ್ಷೇತ್ರಕ್ಕೆ ಕರ್ಕೊಂಡ್ ಬಂದ್ರು. ಆಮೇಲೆ ಇಲ್ಲಿ ಇನ್ನೊಂದು ಪ್ಯಾಟರ್ನ್, ಇಲ್ಲಿ SDPI 4,102 ಮತಗಳನ್ನ ಗಳಿಸಿದೆ ಅಂದ ಮಾತ್ರಕ್ಕೆ ಅಲ್ಲಿ SDPI ಅಂತಂದ್ರೆ ಅದೊಂದು ಮುಸ್ಲಿಂ ಪಕ್ಷ ಅನ್ನೋ ಒಂದು ಭಾವನೆ ಇದೆ. ಈ ಒಂದು ಅಲ್ಲಿ ಹಲವಾರು ಹಿಂದೂ ಅಭ್ಯರ್ಥಿಗಳು ಇದ್ದರೂ ಕೂಡ ಭಾಸ್ಕರ್ ಪ್ರಸಾದ್ ಈಸ್ ಅ ವೆರಿ ವೆಲ್ ನೋನ್ ಫೇಸ್. ಸೊ ಭಾಸ್ಕರ್ ಪ್ರಸಾದ್ ಸೊ ಆದ್ರೂ ಕೂಡ ಕಾಂಗ್ರೆಸ್ಗೆ ಅಲ್ಲಿನ ಅಲ್ಪಸಂಖ್ಯಾತರು ವೋಟ್ ಹಾಕಿದ್ರು. ಸೊ ಹಂಗಾಗಿ ಪುಲಕೇಶಿ ನಗರದಲ್ಲಿ ಈಗಲೂ ಕೂಡ
ಶ್ರೀನಿವಾಸ್ ಅವ್ರ ಪರನೇ ಇದ್ದಾರಾ, ಅಖಂಡ ಶ್ರೀನಿವಾಸ್ ಮೂರ್ತಿ ಅವ್ರ ಪರ ಇದ್ದಾರಾ, ಹೇಗಿದೆ ಮೂಡ್ ಆಫ್ ಪುಲಕೇಶಿ ನಗರ? ಬನ್ನಿ ನೋಡೋಣ. ಮುಸ್ಲಿಂ ಒಕ್ಕಲಿಗ SC ST ಮತದಾರರೇ ನಿರ್ಣಾಯಕ, ಗ್ಯಾರಂಟಿ ಯೋಜನೆಗಳೇ ಶಾಸಕ ಶ್ರೀನಿವಾಸ್ ಅವರಿಗೆ ಶ್ರೀರಕ್ಷೆ. ಶಾಸಕ ಶ್ರೀನಿವಾಸ್ಗೆ ಇದು ನಿಜಕ್ಕೂ ಒಂದು ರೀತಿಯಂತ ಲಕ್ಕಿ ಕ್ಷೇತ್ರ. ಪಾಪ ಕ್ಷೇತ್ರ ಹುಡುಕ್ತಾ ಇದ್ರು, ಯಾವಾಗ ಅಖಂಡ ಶ್ರೀನಿವಾಸ್ ಮೂರ್ತಿ ವಿರುದ್ಧ ಒಂದು ಅಲೆ ಎದ್ದಿದೆ ಅಂತ ಗೊತ್ತಾಯ್ತೋ ಟೊಪಕ್ ಅಂತ ಬಂದ್ಬಿಟ್ರು. ಕಳೆದ ಬಾರಿ ಕೊನೆಯ ಕ್ಷಣದಲ್ಲಿ BSP ಇಂದ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಸ್ಪರ್ಧೆ ಮಾಡಿದ್ರು. BJPಗೆ ಇಲ್ಲಿ ನೆಲೆ ಇಲ್ಲ. ಯಾಕೆ ಅಂತಂದ್ರೆ ಕಾಸ್ಟ್ ಮತ್ತೆ ಕಮ್ಯುನಿಟಿ ಕಾಂಬಿನೇಷನ್ ಹಂಗಿದೆ ಅಲ್ಲಿ. ಆದರೆ ಪ್ರಯತ್ನನೇ ಮಾಡಲ್ಲ ಅವ್ರು ಪ್ರಯತ್ನನೇ ಮಾಡಲ್ಲ. ಸೊ ಹಾಗಾದ್ರೆ ಇಲ್ಲಿ ಮೂಡ್ ಆಫ್ ಪುಲಕೇಶಿ ನಗರ ಹೇಗಿದೆ ಬನ್ನಿ ನೋಡೋಣ. ಎಸ್, ಕಾಂಗ್ರೆಸ್ ಪರ ಒಲವು. ಕಾಂಗ್ರೆಸ್ ಪರ ಒಲವು ಅಂತಂದ್ರೆ ಸತೀಶ್ ಇಲ್ಲಿ ನಿಜಕ್ಕೂ ಕೂಡ ಶ್ರೀನಿವಾಸ್ ಅವ್ರ ಪರ ಒಲವು ಅಂತ ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಮಾಡಿದ್ರು ಅವರ ಪರ ಒಲವು. ಒಂದು ವೇಳೆ ಶ್ರೀನಿವಾಸ್ ಅವ್ರನ್ನ ಬೇರೆ ಕಡೆ ಬಳಸ್ಕೊಂಡು ಅಖಂಡ ಅವ್ರಿಗೆ ನೆಕ್ಸ್ಟ್ ಬಾರಿ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಪರನೇ ಇರುತ್ತೆ. ಸೊ ಇಲ್ಲಿ ವ್ಯಕ್ತಿ ನಗಣ್ಯ, ಬಟ್ ಅಖಂಡಗೆ ತನ್ನದೇ ಆದಂತಹ ವೋಟ್ ಬ್ಯಾಂಕ್ ಇದೆ, ಇಲ್ಲ ಅಂತ ಹೇಳಲ್ಲ. 25,000 ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಬಟ್ ಏನೇ ಆಗ್ಲಿ ಕಾಂಗ್ರೆಸ್ ಪರ ಇಲ್ಲಿ ಜನರಿಗೆ ಒಲವಿದೆ. ಶ್ರೀನಿವಾಸ್ ಅಂತ ಅಲ್ಲಿ ಗೆಲ್ಸಿಲ್ಲ. ಶ್ರೀನಿವಾಸ್ ಯಾರಂತ ಜನಕ್ಕೆ ಗೊತ್ತೇ ಇರಲಿಲ್ಲ ಪುಲಕೇಶಿ. ಎಕ್ಸಾಕ್ಟ್ಲಿ. ಅಯ್ಯೋ ಪುಲಕೇಶಿ ನಗರದಲ್ಲಿ ಬಹಳ ಜನ ಟ್ರೈ ಮಾಡಿದ್ರು ಕಾಂಗ್ರೆಸ್ ನಿಂದ, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನಮ್ಗೆ ಇಲ್ಲಿ ಓಟ್ ಬೀಳ್ತವೆ ಅಂತ. ಇದು ಒಂದು ಕ್ಷೇತ್ರ ಬಿಜೆಪಿ ಟ್ರೈ ಮಾಡದೇ ಇರುವಂತಹ ಕ್ಷೇತ್ರ. ಅವ್ರಿಗೆ ಗೊತ್ತು ಇಲ್ಲಿ ನಡೆಯಲ್ಲ ಏನು ಅಂತ. ಮುಂದಿನ ದಿನಗಳಲ್ಲಿ ಬದಲಾವಣೆ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ, ಬಟ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್.